ನಮಸ್ಕಾರ ವೀಕ್ಷಕರಿಗೆ. ದ ಫೆಡರಲ್ ಕರ್ನಾಟಕ ವತಿಯಿಂದ ಸೈಬರ್ ಕ್ರೈಮ್ ನ ಹೊಸ ಟ್ರೆಂಡ್ ಅಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಫೇಕ್ ಅಪ್ಲಿಕೇಶನ್ಸ್ ಮೂಲಕ ಹಣ ಹಾಕಿ ಮೋಸ ಹೋಗುವುದು, ಅದನ್ನು ತಪ್ಪಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕಿದ್ದೀವಿ. ಕರ್ನಾಟಕದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರಾದ ಹಿರಿಯ IPS ಅಧಿಕಾರಿಗಳಾದ ಮತ್ತು ಲೇಖಕರು ಮತ್ತು ಮೋಟಿವೇಶನ್ ಸ್ಪೀಕರು ಆದಂತಹ ಡಾಕ್ಟರ್ DV ಗುರುಪ್ರಸಾದ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಇತ್ತೀಚೆಗೆ ಮೈಸೂರು ಪೊಲೀಸರು ಒಂದು ತುಂಬಾ ಇಂಪಾರ್ಟೆಂಟ್ ಆದ ವಿಷಯವನ್ನ ಹೇಳಿದ್ದಾರೆ. ಏನಂದ್ರೆ 32 ಕೋಟಿವರೆಗೆ ಜನ ಕೆಲವೇ ಪ್ರಕರಣಗಳಲ್ಲಿ ಷೇರು ಮಾರುಕಟ್ಟೆಯ ಆಪ್ಗಳಲ್ಲಿ ಹಣ ಹಾಕಿ ಹಣವನ್ನು ಕಳ್ಕೊಂಡಿದ್ದಾರೆ. ಅವ್ರು ಇದರ ಬಗ್ಗೆ, ಈ ತರದ ಒಂದು ಫೇಕ್ ಆಪ್ಗಳು ಮತ್ತು ಈ ತರ ಮೋಸದ ಬಗ್ಗೆ ತಮ್ಮ ಅನುಭವದ ಪ್ರಕಾರ ಯಾವ ತರ ಹೇಳ್ತೀರಾ ಸರ್? ಇದು ಯಾವ ತರ ತಪ್ಪಿಸಬಹುದು ಅಥವಾ ಯಾವ ತರ ಸ್ಟಾರ್ಟ್ ಆಗುತ್ತೆ ಇದು? ಈಗ ನಮ್ಮ ನಮ್ಮ ಮೊಬೈಲ್ ಫೋನ್ಗಳ ಮೂಲಕ, ಇಮೇಲ್ಗಳ ಮೂಲಕ ನಮ್ಮನ್ನ ಮೋಸಗೊಳಿಸುತ್ತಂತಹ ಸೈಬರ್ ಅಪರಾಧಗಳು ಕಳೆದ ದಶಕ, ಅದಕ್ಕಿಂತ ಹಿಂದಿನಿಂದ ಆಗುತ್ತಲೇ ಬಂದಿವೆ. ಈಗ ಇತ್ತೀಚೆಗೆ ನಾವು ಕಾಣುತ್ತಿರುವ ಹೊಸ ಟ್ರೆಂಡ್ ಅಂದ್ರೆ ಅದು ಸ್ಟಾಕ್ ಮಾರ್ಕೆಟ್ ನಲ್ಲಿ, ಅಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಹಣ ತೊಡಗಿಸಿ ಅಂತ ಹೇಳಿ ನಮಗೆ ಮೋಟಿವೇಟ್ ಮಾಡಿ ಹಣ ತೊಡಗಿಸುವ ಹಾಗೆ ಮಾಡಿ ನಮ್ಮ ಹಣವನ್ನು ಕದಿಯುವುದು. ಇದೊಂದು ಹೊಸ ಸ್ಕ್ಯಾಮ್ ಆಗಿದೆ. ಇದು ಹೇಗಾಗುತ್ತೆ ಅಂದ್ರೆ ನಮ್ಮ ಮೊಬೈಲ್ ಫೋನ್ಗೆ ಮೊದಲಿಗೆ ನಮ್ಮ ವಾಟ್ಸಪ್ ಗ್ರೂಪ್, ನಾನು ಒಂದು ಹೊಸ ವಾಟ್ಸಪ್ ಗ್ರೂಪ್ಗೆ ನಾವು ನಮ್ಮನ್ನ ಸೇರಿಸಿಕೊಂಡಿದ್ದೇವೆ ಎನ್ನುವ ಮೆಸೇಜ್ ಬರ್ತದೆ. ನಾವು ಯಾವುದೇ ವಾಟ್ಸಪ್ ಗ್ರೂಪ್ಗೆ ಸೇರಬೇಕು ಅಂತ ಇಚ್ಛಿಸದೆ ಇರದೇ ಹೋದರೂ ನಮ್ಮ ಅನುಮತಿ ಇಲ್ಲದೆಯೇ ನಮ್ಮ ವಾಟ್ಸಪ್ ನಂಬರ್ ಅನ್ನ ಒಂದು ಗುಂಪಿಗೆ ಸೇರಿಸಲಾಗ್ತದೆ. ಈ ಗುಂಪಿನ ಜನರು ಸಾಧಾರಣವಾಗಿ ಷೇರು ಮಾರುಕಟ್ಟೆಯ ಆಗು ಹೋಗುಗಳನ್ನ ಚರ್ಚಿಸುವ ಗುಂಪು ಇದಾಗಿರುತ್ತೆ. ನಮಗೆ ಪ್ರತಿದಿನವೂ ಗುಂಪಿನ ಹಲವು ಅದರಲ್ಲಿ 25 ಜನ ಇರ್ಬೋದು, 30 ಜನ ಇರ್ಬೋದು, ಅವರೆಲ್ಲರೂ ತಮ್ಮ ತಮ್ಮ ಅನುಭವಗಳನ್ನ ಆ ವಾಟ್ಸಪ್ ಗುಂಪಿನಲ್ಲಿ ಹಂಚ್ಕೋತಾರೆ. ಒಬ್ಬ ರಾಮಪ್ಪ ಅನ್ನೋರು ಹೇಳ್ತಾನೆ, ಇವತ್ತಿನ ದಿವಸ ನಾನು ಇಂತಹ ಷೇರಿನಲ್ಲಿ ಹಣ ತೊಡಗಿಸಿದೆ, ನಾನು 100 ರೂಪಾಯಿ ಹಾಕಿದ್ರೆ ನನಗೆ 1000 ರೂಪಾಯಿ ಬಂತು ಅಂತ ಹೇಳ್ತಾರೆ. ಇನ್ನೊಂದು ಇದರಲ್ಲಿ ಮಂಜುಳಾ ಅನ್ನೋರು ಹೇಳ್ತಾಳೆ, ನಾನು ಕೇವಲ 2 ದಿವಸದಲ್ಲಿ 2 ಲಕ್ಷ ರೂಪಾಯಿ ಹಣ ಗಳಿಸಿದೆ ಶೇರ್ ಮಾರುಕಟ್ಟೆಯಲ್ಲಿ ತೊಡಗಿಸಿ ಇತ್ಯಾದಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ಷೇರು ಮಾರುಕಟ್ಟೆಯಲ್ಲಿ ಹಣ ತೊಡಗಿಸಿದರೆ ಬೇಗನೆ ಶ್ರೀಮಂತರಾಗಬಹುದು ಎನ್ನುವ ಭಾವನೆ ನಮ್ಮಲ್ಲಿ ಬಹಳ ಜನರಲ್ಲಿ ವ್ಯಕ್ತವಾಗಿದೆ. ಇದಕ್ಕೆ ಕಾರಣ ಈ ರೀತಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀವು ಷೇರು ಮಾರುಕಟ್ಟೆಯಲ್ಲಿ ಹಣ ಗಳಿಸಬೇಕಾದರೆ ಯಾವುದಾದ್ರೂ ಶೇರನ್ನ ಬೆಳಗ್ಗೆ ಖರೀದಿ ಮಾಡಿ ಆ ಟ್ರೇಡಿಂಗ್ ಮುಗಿಯುವಷ್ಟರಲ್ಲೇ ಮಧ್ಯಾಹ್ನದೊಳಗಡೆ ಮಾರಿಬಿಟ್ರೆ, ಯಾಕೆಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಒಂದು ಕಂಪನಿಯ ಷೇರಿನ ಬೆಲೆ ಬೆಳಗ್ಗೆ 9 ಅಥವಾ 10 ಗಂಟೆಯಿಂದ ಸಂಜೆಯವರೆಗೆ 3 ಗಂಟೆಯವರೆಗೆ ಏರುತ್ತಾ ಇರ್ತದೆ, ಇಳಿಯುತ್ತಾ ಇರ್ತದೆ. ಕೆಲವೊಮ್ಮೆ ಅದು 100 ರೂಪಾಯಿಗಿರುತ್ತೆ, ಇನ್ನು ಅರ್ಧ ಗಂಟೆಯ ನಂತರ ಅದು 200 ರೂಪಾಯಿ ಆಗ್ಬೋದು, 3/4 ಗಂಟೆಯ ನಂತರ ಬರೀ 25 ರೂಪಾಯಿ ಆಗ್ಬೋದು. ಈ ರೀತಿ ಒಂಥರ ವಾಲಟೈಲಿಟಿ, ಕೆಲವು ಷೇರುಗಳಲ್ಲಿ ಈ ತರ ವಾಲಟೈಲಿಟಿ ಆಗ್ತಾ ಇರುತ್ತೆ. ಅಂತ ಸಮಯದಲ್ಲಿ ಬುದ್ಧಿವಂತ ಇನ್ವೆಸ್ಟರ್ಗಳು ಏನ್ ಮಾಡ್ತಾರೆ ಅಂದ್ರೆ, ಆ ಶೇರ್ ಬೆಲೆ ಕಡಿಮೆ ಆದಾಗ, ಅಂದ್ರೆ ಮಧ್ಯಾಹ್ನ 1 ಗಂಟೆಗೆ ಶೇರ್ ಬೆಲೆ ಕೇವಲ 75 ರೂಪಾಯಿ ಇದ್ದಾಗ ಒಂದು 10,000 ಷೇರುಗಳನ್ನು ಆಗ ಖರೀದಿಸಿ ಮಧ್ಯಾಹ್ನ 2 ಗಂಟೆಗೆ ಅದರ ಬೆಲೆ 75 ಬದಲು 90 ರೂಪಾಯಿ ಆದಾಗ ಅಷ್ಟನ್ನು ಮಾರಾಟ ಮಾಡಿಬಿಡೋದು. ಅಂದರೆ ಆ ಷೇರು ಬೆಲೆ, ನಾವು ಹೆಚ್ಚು ಹೆಚ್ಚು ಸಂಖ್ಯೆಯ ಷೇರುಗಳನ್ನು ಕೊಂಡಾಗ ಆ ಷೇರು ಬೆಲೆಯಲ್ಲಿ 2 ರೂಪಾಯಿ, 3 ರೂಪಾಯಿ, 10 ರೂಪಾಯಿ ಏರಿಳಿತ ಆದರೂ ನಮಗೆ ಲಾಭ ಮಾಡುವುದು, ಹೆಚ್ಚು ಲಾಭ ಮಾಡಿಕೊಡುವುದು. ಅದು ಸಾಧಾರಣವಾಗಿ ಒಂದೇ ದಿವಸ ನಡೆಯುವಂತಹ ಷೇರು ವ್ಯವಹಾರಗಳಲ್ಲಿ ಈ ತರ ಮಾಡಬಹುದು. ಹೀಗೆ ನಾನು ಇಷ್ಟು ದುಡ್ಡು ಮಾಡ್ಕೊಂಡೆ, ಅಷ್ಟು ದುಡ್ಡು ಮಾಡ್ಕೊಂಡೆ ಅಂತ ಹೇಳಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಮೆಸೇಜ್ಗಳು ಬರ್ತಾ ಹೋಗುತ್ತೆ, ನಾನು ಹೀಗೆ ಮಾಡಿದೆ. ಅದನ್ನ ನೋಡಿದ ತಕ್ಷಣ ನಾವೇ ಆ ಗ್ರೂಪ್ಗೆ ನಾವು ಮೆಂಬರ್ ಆಗದೆ ಹೋದರೂ
ನಮ್ಮ ವಾಟ್ಸಪ್ ಅಲ್ಲಿ ಏನ್ ಬಂತು ಅಂತ ನೋಡಿದಾಗ, ಅರೆ ಈ ಮಂಜುಳಾ ಅನ್ನೋಳು 2 ಲಕ್ಷ ರೂಪಾಯಿಗೆ ಮಾಡ್ಕೊಬಿಟ್ಲಲ್ಲ, ನಾನ್ ಯಾಕೆ ಮಾಡಬಾರ್ದು ಅನ್ನುವ ಆಸೆ ನನ್ನ ಮನಸ್ಸಿಗೆ ಹುಟ್ಟುತ್ತೆ. ಆವಾಗ ನಾನು ಏನ್ ಮಾಡ್ತೀನಿ, ಸಾಧಾರಣವಾಗಿ ನನಗೂ ಈ ರೀತಿ ಸ್ಟಾಕ್ ಮಾರ್ಕೆಟ್ ತಗೊಳ್ಳೋ ಆಸೆ ಇದೆ, ಯಾವತ್ ತಗೊಂಡ್ರೆ ಉತ್ತಮ ಅಂತ ನಾನು ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆ ಕೇಳಿದ ಕೂಡಲೇ ಆ ಒಬ್ಬರು ನಿಮಗೆ ಉತ್ತರ ಕೊಡ್ತಾರೆ. ನಿಮಗೆ ಉತ್ತರ ಇಲ್ಲಿದೆ, ನಮ್ಮದು ಇಂಥ ಆಪ್ ಇದೆ, ಈ ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿ ಆ ಆಪ್ ಅನ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬಹುದು, ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು, ಇತ್ಯಾದಿ ಇತ್ಯಾದಿ ಹೇಳ್ತಾರೆ. ಒಂದು ಸಲ ನೀವು ಆಪ್ ಡೌನ್ಲೋಡ್ ಮಾಡಿಕೊಂಡ ನಂತರ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ಪರವಾಗಿ ನಾವು ಇನ್ವೆಸ್ಟ್ ಮಾಡ್ತೀವಿ, ನಿಮ್ಮ ಪರವಾಗಿ ನಾವು ಹಣ ಇನ್ವೆಸ್ಟ್ ಮಾಡ್ತೀವಿ, ನೀವು ಇಲ್ಲಿ ನಮ್ಮ ಮೂಲಕವೇ ಹಣ ಕೊಡಿ ಇತ್ಯಾದಿ ಇತ್ಯಾದಿ ಹೇಳ್ತಾರೆ. ನೀವು ಅವರ ಮೂಲಕ ಹಣ ಹಾಕುವಾಗ ಹೇಳ್ತೀರಾ, ನೀವು ಹಾಕುವ ಹಣ ಸ್ಟಾಕ್ ಮಾರ್ಕೆಟ್ಗೆ ಹೋಗೋದಿಲ್ಲ. ಅವರು ಆ ಹಣವನ್ನು ತಾವು ದುರುಪಯೋಗ ಮಾಡ್ಕೋತಾರೆ. ನಿಮ್ಮ ಹಣ ನಿಮ್ಮ ಶೇರ್ ಬಿದ್ದು ಹೋಯ್ತು ಅಂತ ಹೇಳ್ತಾರೆ. ಪಾರದರ್ಶಕವಾಗಿ ಏನಾಯ್ತು, ಎಲ್ಲಿ ಹಣ ಹೋಗಿಸಿದ್ರು, ನಾರ್ಮಲಿ ಸ್ಟಾಕ್ ಬ್ರೋಕರ್ಗಳು ಹೇಳಬೇಕು, ಹಣ ಇಂಥ ಕಡೆ ಇಂಥ ಟೈಮಲ್ಲಿ ಹೂಡಿಸಿದ್ವಿ, ಇಂಥ ಟೈಮಲ್ಲಿ ಹಿಂಗಾಯ್ತು ಅಂತ ಹೇಳ್ತಾರೆ. ಆದ್ರೆ ಇದು ಹೇಳದೇ ಇರೋದ್ರಿಂದ ಇದು ಕಂಪ್ಲೀಟ್ ಯುವರ್ ಇನ್ ದಿ ಡಾರ್ಕ್, ಏನು ಆಗ್ತಾ ಇದೆ ಗೊತ್ತಾಗೋದಿಲ್ಲ. ನಿಮ್ಮ ಹಣವನ್ನ ಸುಲಭವಾಗಿ ಕದ್ದುಕೊಂಡು ಹೋಗ್ತಾರೆ. ನೀವು ನಿಮ್ಮ ಹಣ ಲಾಸ್ ಆಗೋ ತನಕ ನೋಡ್ತೀರಾ, 10,000 20,000 ಲಕ್ಷವೋ 10 ಲಕ್ಷವೋ ಹೋದ ನಂತರ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ. ಇದು ಯಾರ ಮೇಲೂ ನೀವು ದೂಷಿಸೋಕೆ ಆಗೋದೇ ಇಲ್ಲ, ಯಾಕಂದ್ರೆ ಅವ್ರು ಹೇಳಿದ್ರು ನೀವು ಹೋಗ್ತೀರಿ. ಹೀಗಾಗಿ ಆಪ್ ಆಡಿದಾಗ ಈಗ ಅವರು ಇಂಥದ್ರಲ್ಲಿ ಹಾಕಿ ಅಂತ ಮೋಟಿವೇಟ್ ಮಾಡಿದ ಮೇಲೆ ನೀವು ಯಾಕೆ ಹಾಕಿದ್ರಿ ಅಂತ ಯಾರಾದ್ರೂ ಪ್ರಶ್ನೆ ಕೇಳ್ತಾರೆ. ನಾನೇ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ಇಂಥವನೊಬ್ಬ ನೀವು ಇಂಥದ್ರಲ್ಲಿ ಹಾಕಿ, ಆದ್ರೆ ಇಲ್ಲಿ ಮೋಸ ಎಲ್ಲಾಗುತ್ತೆ ಅಂದ್ರೆ, ಹಾಕಿ ಅಂತ ಅವರು ಬ್ರೋಕರ್ಗಳು ಹೇಳಲ್ಲ, ಯಾರೋ ಈ ಆಪ್ನವರು ಇಂಥದ್ರಲ್ಲಿ ಹಾಕಿ ಅಂತ ಹೇಳ್ತಾರೆ, ಅವರೇ ನಿಮ್ಮ ದುಡ್ಡು ಹಾಕದಾಗೆ ಮಾಡಿ ಅವರೇ ನಿಮ್ಮ ದುಡ್ಡನ್ನು ಗೋಲ್ಮಾಲ್ ಮಾಡ್ತಾರೆ. ಹೀಗೆ ಸಾಕಷ್ಟು ಹಣ ತುಂಬಾ ಜನ ಕಳ್ಕೊಂಡಿದ್ದಾರೆ. ನನ್ನ ಒಂದು ಅಡ್ವೈಸ್, ನನ್ನ ಸಲಹೆ ಏನಿದೆ ಅಂದ್ರೆ, ಯಾರಿಗಾದ್ರೂ ನಿಮ್ಮ ಹಣವನ್ನ ನೀವು ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಬೇಕು ಅಂತ ಇದ್ದರೆ, ನಿಗದಿತ ಸ್ಟಾಕ್ ಬ್ರೋಕರ್ಗಳಿದ್ದಾರೆ, ಆ ನಿಗದಿತ ಸ್ಟಾಕ್ ಬ್ರೋಕರ್ಗಳ ಥ್ರೂ ಅವ್ರಿಗೆ ನೀವು ಕಮಿಷನ್ ಕೊಡಬೇಕು. ಕಮಿಷನ್ ಕೊಟ್ಟರೆ ಪರವಾಗಿಲ್ಲ, ಆದ್ರೆ ನೀವು ಅವರ ಥ್ರೂ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಖರೀದಿ ಅಥವಾ ಮಾರಾಟ ಅವರ ಮುಖಾಂತರ ಮಾಡಿದ್ರೆ ನಿಮ್ಮ ಹಣ ಇಷ್ಟು ಬೇಗ ಹೋಗೋದಿಲ್ಲ. ಒಂದು ವೇಳೆ ನಿಮಗೆ ಅವರ ಮೇಲೂ ನಂಬಿಕೆ ಇಲ್ಲ ಅಂದ್ರೆ, ನೀವೇ ನೇರವಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ವ್ಯವಹಾರ ಮಾಡಬಹುದು. ನಿಮ್ಮ ಹತ್ರ ಕಂಪ್ಯೂಟರ್ ಇದ್ರೆ ಕಂಪ್ಯೂಟರ್ ಮೂಲಕವೇ ನೀವು ವ್ಯವಹಾರ ಮಾಡಬಹುದು. ಹೀಗೆ ಈ ಹೊಸ ರೀತಿಯ ಈ ಸ್ಕ್ಯಾಮ್ ಏನ್ ಬಂದಿದೆ, ಈ ಹೊಸ ರೀತಿಯ ಸ್ಕ್ಯಾಮ್ ಬಗ್ಗೆ ಸಾರ್ವಜನಿಕರಿಗೆ ಹೆಚ್ಚಿನ ಎಚ್ಚರ ಇಲ್ಲದಿರುವ ಕಾರಣ ಸಾರ್ವಜನಿಕರು ಅದರಲ್ಲೂ ಮಧ್ಯಮ ವರ್ಗದವರು, ಅದರಲ್ಲೂ ಬೇಗನೆ ಹಣ ಮಾಡಬೇಕು ಅಂತ ಆಸೆ ಇರೋರು ಇದಕ್ಕೆ ತುತ್ತಾಗ್ತಿದ್ದಾರೆ. ಇವತ್ತು 30 ಕೋಟಿ ಲಾಸ್ ಆಗಿದೆ, ಇನ್ನೊಂದು ನಾಳೆ 100 ಕೋಟಿ ಲಾಸ್ ಆಗುತ್ತೆ. ಇದರಲ್ಲಿ ಏನು ಜನಕ್ಕೆ ತಿಳುವಳಿಕೆ ಬರೋ ತನಕ ಈ ರೀತಿ ಆಗ್ತಾನೆ ಇರುತ್ತೆ. ಸರ್, ಇದು ಈ ಮುಂಚೆ ಚೀನಾ ಆ್ಯಪ್ಗಳಂತ ಇತ್ತು, ಮತ್ತೆ ಈ ತರ ಅಂದ್ರೆ ವಿದೇಶಗಳಿಂದ, ನೈಜೀರಿಯಾ ಮತ್ತೆ ಬೇರೆ ಬೇರೆ ದೇಶಗಳಿಂದ ಈ ತರದ ಸ್ಕ್ಯಾಮ್ಗಳನ್ನ ಮಾಡ್ತಾ ಇದ್ರು. ಈಗ ನಮ್ಮಲ್ಲೇ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಸರ್. ಹೇಗೆ ನಿಮ್ಮ ಪೊಲೀಸ್ ಅನುಭವದ ಪ್ರಕಾರ? ಅಲ್ಲ, ನೋಡ್ರಿ, ಇವಾಗಲೂ ನೈಜೀರಿಯಾ ಈಗ ಇಮೇಲ್ ಮೂಲಕ ಫಿಶಿಂಗ್ ಅಂತ ಹೇಳಿ ಮೋಸ ಮಾಡಕ್ಕೆ ಮೊದಲು ಶುರು ಮಾಡಿದ್ದು ಚೈನಾದವರು, ನೈಜೀರಿಯಾದವರು. ಅದಾದ ನಂತರ ಕೆಲ ವರ್ಷಗಳ ಹಿಂದೆ ಚೀನಾ ದೇಶದ ಆಪ್ಗಳು ಬಂದವು. ಚೀನಾ ದೇಶದ ಆಪ್ ಬೇಸಿಕಲಿ ಲೋನ್ ಆಪ್ಗಳು ಬಂದವು. ಚೀನಾದವರು ಏನ್ ಮಾಡ್ತಾರೆ ಅಂದ್ರೆ, ನಿಮಗೆ ಲೋನ್ ಬೇಕಾ, ಇನ್ಸ್ಟೆಂಟ್ ಆಗಿ ಕೊಟ್ಬಿಡ್ತೀವಿ, ನಿಮಗೆ ಸದ್ಯಕ್ಕೆ ಈ 10,000 ರೂಪಾಯಿದ ಸಾಲ ಜರೂರತ್ ಇದೆಯಾ, 10,000 ರೂಪಾಯಿ ನಾವು ತತ್ಕ್ಷಣ ಕೊಡ್ತೀವಿ ಅಂತ ಹೇಳಿ ಆ ಸಾಲ ಕೊಡುವ ಹಾಗೆ ಮಾಡಿ, ಆ ಸಾಲವನ್ನ ಅತ್ಯಂತ ಹೆಚ್ಚಿನ ದರದ ಬಡ್ಡಿಯನ್ನ ಅದಕ್ಕೆ ನಿಗದಿ ಮಾಡಿ, ಬಡ್ಡಿ ನೀವು ಕೊಡದೆ ಹೋದ್ರೆ ನಿಮಗೆ ಬೇರೆ ಬೇರೆ ಜನರಿಂದ ತೊಂದರೆ ಕೊಟ್ಟು, ರೌಡಿಗಳನ್ನು ಕಳಿಸಿ, ನಿಮಗೆ ಹೆದರಿಸಿ ಬೆದರಿಸಿ ಹೊಡೆದು ಬಡದು ಮಾಡ್ತಿದ್ರು. ಎಷ್ಟೋ ಜನ ಅಮಾಯಕರು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಅದು ಚೈನೀಸ್ ಸ್ಕ್ಯಾಮ್ ನಡೀತು. ಆಂಧ್ರ ಪ್ರದೇಶದಲ್ಲಿ ಮತ್ತೆ ತಮಿಳುನಾಡಲ್ಲಿ ಈ ಸ್ಕ್ಯಾಮ್ ವ್ಯಾಪಕವಾಗಿ ನಡೆಯಿತು. ಆಂಧ್ರ ಪ್ರದೇಶ ಪೊಲೀಸ್ ಅವರು
ಮಲೇಷಿಯಾದ 3 ಜನರನ್ನ ಈಗಾಗಲೇ ಬಂಧನ, ಫಸ್ಟ್ ಟೈಮ್ ನಮ್ಮ ಭಾರತದ ಪೊಲೀಸ್ ಚರಿತ್ರೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಆಂಧ್ರ ಪ್ರದೇಶ್ ಪೊಲೀಸರು ಮಲೇಷಿಯಾ ಇಂದ ಬಂದವರಿಗೆ ಅವರು ನಮ್ಮ ಡಿಸಿಪಿನೇ ಇಲ್ಲಿಗೆ ಬಾ ಅಂತ ಹೇಳಿ ಮೋಟಿವೇಟ್ ಮಾಡಿ ಅವರು ಭಾರತಕ್ಕೆ ಬಂದ ಕೂಡಲೇ ಅವರನ್ನ ಅರೆಸ್ಟ್ ಮಾಡಿದ್ರು. ಚೈನೀಸ್ ಆ್ಯಪ್ಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು. ಈಗ ಕಳೆದ ಸುಮಾರು 1 ತಿಂಗಳು 1.5 ತಿಂಗಳಿಂದ ಮತ್ತೆ ಅದು ಬೇರೆ ರೂಪದಲ್ಲಿ ಬರ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ಈ ಭಾರತದಲ್ಲಿ ನಮ್ಮಂತ ಅಮಾಯಕರಿಗೆ ಮೋಸ ಮಾಡಿ ಗಳಿಸಿದ ಹಣವನ್ನ ಇಲ್ಲಿ ಬಿಟ್ಟು ಬೇರೆ ಬೇರೆ ದೇಶಗಳಿಗೆ ಹೋಗುತ್ತೆ. ಹಾಗಾಗಿ ಹೋದ ಹಣ, ಕಳಕೊಂಡ ಹಣ ನಮಗೆ ವಾಪಸ್ ಬರೋದು ಬಹಳ ಕಷ್ಟ. ಈಗ ಅವು ಯಾರನ್ನಾರು ಹಿಡಿದ್ರು ಆ ಹಣ ಇಲ್ಲಿರೋದಿಲ್ಲ, ಅವ್ರು ಬೇರೆ ದೇಶದಲ್ಲಿರುತ್ತೆ. ಆ ಬೇರೆ ದೇಶದಿಂದ ಆ ಹಣ ತರೋದು ಅದೆಲ್ಲ ಅಸಾಧ್ಯದ ಮಾತಾಗಿ, ಮತ್ತೆ ಯಾವುದೇ ಸೈಬರ್ ಕ್ರೈಮ್ ಆಗಲಿ ನಾವು ಹಣ ಕಳೆದುಕೊಂಡರೆ ಕಳೆದು ಹೋದ ಹಣ ಬರುವುದು 100ಕ್ಕೆ 99 ಭಾಗ ಬರೋದಿಲ್ಲ ಅಂತ ನಾವು ಅನ್ಕೋಬೇಕು. 100ಕ್ಕೆ 99 ಭಾಗ ಎಲ್ಲೋ ತಕ್ಷಣ ನೀವು 1932 ಅನ್ನೋ ನಂಬರ್ ಇದೆ, ಆ ನಂಬರ್ ನೀವು ಫೋನ್ ಮಾಡಿ ಬ್ಯಾಂಕ್ ಇದನ್ನ ಟ್ರಾನ್ಸಾಕ್ಷನ್ಸ್ ಅನ್ನ ಬ್ಲಾಕ್ ಮಾಡಿದ್ರೆ ಇತ್ಯಾದಿ ಮಾಡಿದ್ರೆ ಹಣ ಕಳ್ಳರಿಗೆ ಹೋಗದೆ ಹಾಗೆ ಉಳಿಬಹುದು, ನಿಮಗೆ ಸಿಗ್ಬಹುದು. ಆದರೆ 10 ನಿಮಿಷಗಳಲ್ಲಿ ನೀವು 1 ಲಕ್ಷ ರೂಪಾಯಿ ಏನೋ ಕಳ್ಕೊಂಡ್ರೆ 10 ನಿಮಿಷಗಳಲ್ಲಿ ಅದು 5,000 ತರ ಆಗಿ 100-200 ಅಕೌಂಟ್ಗಳಿಗೆ ಬೇರೆ ಬೇರೆ ಅಕೌಂಟ್ಗಳಿಗೆ ಹೊರಟೋಗುತ್ತೆ. ಅದನ್ನ ವಾಪಸ್ ತರೋದು ಬಹಳ ಕಷ್ಟ. ಹೀಗಾಗಿ ಎಚ್ಚರದಿಂದ ಇರಬೇಕಾದ್ದು ತುಂಬಾ ಮುಖ್ಯ. ದೆಹಲಿ ಅಥವಾ ನಮ್ಮ ಬೆಂಗಳೂರು, ಚೆನ್ನೈ, ಮುಂಬೈ ಈ ತರದ ನಗರಗಳಿಗೆ ಈ ತರ ಫ್ರಾಡ್ಗಳು ಅಥವಾ ಸ್ಕ್ಯಾಮ್ಗಳು ಸೀಮಿತವಾಗಿದೆಯಾ ಅಥವಾ ಎಲ್ಲಾ ಕಡೆ ನಡೀತಿದೆ, ಅಥವಾ ಯಾವ ತರದ ಜನವರ್ಗ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಸರ್? ಅಲ್ಲಿ ಈ ಸ್ಕ್ಯಾಮ್ಗಳು ನೋಡಿ, ಬಲಿಯಾಗೋದಂದ್ರೆ ಟಾರ್ಗೆಟೆಡ್ ಜನ ದೊಡ್ಡ ದೊಡ್ಡ ಮಹಾನಗರಗಳಲ್ಲಿ ಅಥವಾ ದೊಡ್ಡ ನಗರದಲ್ಲಿ ಇರೋರು. ಇದಕ್ಕೆ ಬಹಳ ಸಿಂಪಲ್ ಕಾರಣ ಇದೆ. ಸಿಂಪಲ್ ಕಾರಣ ಏನಂದ್ರೆ, ಮಹಾನಗರಗಳಲ್ಲಿ ಜನಸಂಖ್ಯೆ ಜಾಸ್ತಿ, ಪ್ರಕರಣಗಳಾಗೋರ ಸಂಖ್ಯೆ ಜಾಸ್ತಿ. ಈಗ 1,000 ಜನಕ್ಕೆ ಒಂದೇ ರೀತಿಯ ಮೇಲ್ ಕಳಿಸಿದ್ರೆ ಅದರಲ್ಲಿ ಒಂದು 20 ಜನ ಬಕ್ರಾಗಳಾಗ್ಬೋದು. 100 ಜನಕ್ಕೆ ಇರುವಂತಹ ಜಾಗಕ್ಕೆ ಕಳಿಸಿದ್ರೆ 2 ಸಿಗ್ತಾರೆ. ಹಾಗಾಗಿ ಈ ಸ್ಕ್ಯಾಮರ್ಸ್ ಟಾರ್ಗೆಟ್ ಮಾಡೋದು ದೊಡ್ಡ ದೊಡ್ಡ ಹೆಚ್ಚಿನ ಜನಸಂಖ್ಯೆ ಇರುವ ನಗರಗಳಲ್ಲಿ ಟಾರ್ಗೆಟ್ ಮಾಡ್ತಾರೆ. ಒಂದು ಯಾಕೆ, ಮತ್ತೆ ಎರಡನೇದು, ಈ ನಗರಗಳಲ್ಲಿ ಕೂಡ ಮೊಬೈಲ್ ಫೋನ್ಗಳು ಮತ್ತೆ ಇಂಟರ್ನೆಟ್ಗಳು ಮತ್ತು ಇಮೇಲ್ಗಳ ಸ್ಪ್ರೆಡ್ ಏನಿದೆ ಇದು ಹೆಚ್ಚಿಗೆ ಇರುತ್ತೆ ಅಂತ ಹೇಳಿ ಇಲ್ಲಿ ಮಾಡ್ತಾರೆ. ಇನ್ನೊಂದು ನಮಗೆ ಬಹಳ ಬಹಳ ಆಶ್ಚರ್ಯಕರವಾದ ಅಥವಾ ಬಹಳ ಕುತೂಹಲಕರವಾದ ಸಂಗತಿ ಏನಂದ್ರೆ, ಈ ಸ್ಕ್ಯಾಮ್ಗಳು ಮಾಡೋರೆಲ್ಲ ಎಲ್ಲಿದ್ದಾರೆ? ಯಾವುದೋ ಹಳ್ಳಿಗಳಲ್ಲಿ ಕೂತಿದ್ದಾರೆ. ನಮ್ಗೆಲ್ಲ ಗೊತ್ತಿದೆ, ಯಾವುದೋ ಜಾರ್ಖಂಡ್ ಒಂದು ಹಳ್ಳಿ, ರಾಜಸ್ಥಾನದ ಕೋಟಾದಲ್ಲೂ ಎಲ್ಲೋ ಒಂದು ಹಳ್ಳಿ. ಆ ಹಳ್ಳಿಗಳಲ್ಲಿ ಕೂತ್ಕೊಂಡು ಸರಿಯಾಗಿ ಇಂಗ್ಲಿಷ್ ಮಾತಾಡಕ್ಕೂ ಬರದೇ ಇರೋರು ನಮ್ಮಂತ ಬುದ್ಧಿವಂತರಿಗೆ ಟೋಪಿ ಹಾಕ್ತಾರೆ. ಅಂದ್ರೆ ಟೋಪಿ ಹಾಕಿಸ್ಕೊಳ್ಳೋಕೆ ಇಲ್ಲಿಯವರೆಗೆ ಜನ ತಮ್ಮ ತಲೆಯನ್ನ ಬಗ್ಗಿಸ್ತಾರೆ, ಅಲ್ಲಿ ತನಕ ಟೋಪಿ ಹಾಕೋರು ಇದ್ದೇ ಇರ್ತಾರೆ. ಹೌದು, ಪೊಲೀಸ್ ಅಧಿಕಾರಿಗಳೇ ಇದಕ್ಕೆ ಮೋಸ ಹೋಗಿದ್ದು ಕೂಡ ಉದಾಹರಣೆ ಇದೆ ನಮ್ಮಲ್ಲಿ. ನನ್ನ ರೀತಿಯೇ ಒಬ್ರು DGP ಆಗಿದ್ದವರು ಅವರ ಬ್ಯಾಂಕ್ OTP ಕೊಟ್ಬಿಟ್ಟು, ಮೊಬೈಲ್ ಫೋನ್ ಅಲ್ಲಿ OTP ಕೊಟ್ಟು ದುಡ್ಡು ಕಳ್ಕೊಂಡ ಉದಾಹರಣೆ ಇದೆ. ನನ್ನಂತ ಇನ್ನೊಬ್ಬ DGP, ನಿವೃತ್ತ DGP ಅವರೇ 5 ಲಕ್ಷ ಕಳ್ಕೊಂಡ್ರು. ಅವರ ಪುಣ್ಯಕ್ಕೆ ಫಟ್ ಅಂತ ಅವರು ಕಂಪ್ಲೇಂಟ್ ಕೊಟ್ಟು ಆ ಹಣದಲ್ಲಿ ಸಾಕಷ್ಟು ಹಣ ವಾಪಸ್ ಬರೋ ಹಾಗಾಯ್ತು. ಹೀಗಾಗಿ ಇದರಲ್ಲಿ ಪಂಡಿತರು, ಪಾಮರರು, ಅನಕ್ಷರಸ್ಥರು, ನಿರಕ್ಷರಸ್ಥರು ಏನೂ ಇಲ್ಲ. ಮನುಷ್ಯನಿಗೆ ಎಲ್ಲಿಯವರೆಗೆ ತಾನು ಹೆದರಿಕೆ ಇದೆ, ಎಲ್ಲಿಯವರೆಗೆ ಆತಂಕ ಇದೆ, ಎಲ್ಲಿಯವರೆಗೆ ಆಸೆ ಇದೆ, ಎಲ್ಲಿಯವರೆಗೆ ದುರಾಸೆ ಇದೆ, ಆ ಮನಸ್ಥಿತಿ ಏನಿದೆ, ಆ ಮನಸ್ಥಿತಿಯನ್ನ ಈ ಸೈಬರ್ ಕಳ್ಳರು ಅದನ್ನು ಬಹಳ ಚೆನ್ನಾಗಿ ಉಪಯೋಗಿಸ್ತಾರೆ. ಯಾಕಂದ್ರೆ ಅವರಿಗೆ ಮಾನವನ ಸೈಕಾಲಜಿ ಏನಿದೆ ಬಹಳ ಚೆನ್ನಾಗಿ ಗೊತ್ತಿದೆ, ಅದನ್ನು ಉಪಯೋಗಿಸ್ಕೊತಾರೆ. ಅದಕ್ಕೆ ನಾವು ಬೀಳದೆ, ನೀವು ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ, ಅದಕ್ಕೆ ತುತ್ತಾಗದೆ ಇರ್ಬೇಕಾದ್ರೆ ಏನ್ ಮಾಡಬೇಕು ಅಂತ. ತುತ್ತಾಗದೆ ಇರಬೇಕಾದ್ರೆ ತಿಳಿಯದೆ, ಪರಿಚಯವಿಲ್ಲದೆ ಬಂದಂತಹ ಮೊಬೈಲ್ ಫೋನ್ ಮೆಸೇಜ್ಗಳನ್ನ ಬಿಟ್ಟು ಹಾಕಿ, ಅದನ್ನ ನೋಡಬೇಡಿ, ಓದಬೇಡಿ, ಅದು ಹೇಳಿದಂಗೆ ಮಾಡಬೇಡಿ. ನನಗೆ ಇವತ್ತು ಬೆಳಗ್ಗೆ ನನಗೆ ಮೊಬೈಲ್ ಫೋನ್ ನಲ್ಲಿ ಒಂದು ಮೊಬೈಲ್ ಫೋನೇ ಬಂತು, ಫೋನ್ ರಿಂಗ್.
ನಾನು ಫೋನ್ ಅನ್ನ ತಗೊಂಡ್ರೆ ವಾಯ್ಸ್ ಮೆಸೇಜ್ ಅಂದ್ರೆ ವಾಯ್ಸ್ ಬರ್ತಲ್ಲ ಆ ತರ, ನಾವು ಈ ರೀತಿ ಭಾರತೀಯ ಟೆಲಿಕಾಂ ಕಂಪನಿಯಿಂದ ಮಾತನಾಡುವುದು, ನಿಮ್ಮ ನಿಮ್ಮ ಮೊಬೈಲ್ ಫೋನ್ ಸಿಮ್ ಕಾರ್ಡ್ ಏನೋ ಆಗಿದೆ, ಇವೆರಡೂ ಸಿಮ್ ಕಾರ್ಡ್ ಅನ್ನ ಇನ್ನು 2 ಗಂಟೆಗಳ ಅವಧಿಯಲ್ಲಿ ಅದನ್ನು ನಿಷ್ಕ್ರಿಯಗೊಳಿಸಲಾಗುವುದು ಅಂತ ಇಂಗ್ಲಿಷ್ ಅಲ್ಲಿ ಹೇಳಿದ್ರು. ನೀವು ನಿಷ್ಕ್ರಿಯಗೊಳಿಸದೆ ಇರಬೇಕಾದರೆ ನಮ್ಮ ನಂಬರ್ 1 ಪ್ರೆಸ್ ಮಾಡಿಯೋ ನಂಬರ್ 2 ಪ್ರೆಸ್ ಮಾಡಿ ಇತ್ಯಾದಿ. ನನಗೆ ಗೊತ್ತು ಇದು ಮೋಸ ಅಂತ ಗೊತ್ತು. ಒಂದು ವೇಳೆ ಅವ್ರು ಹೇಳಿದ್ರು ಅಂತ ನಾನು ಹೆದರ್ಕೊಂಡು ನಂದು ಫೋನೇ ನಿಷ್ಕ್ರಿಯ ಆಗ್ಬಿಡುತ್ತೆ, ಏನಪ್ಪ ಮಾಡ್ಲಿ ಅಂತ ಹೆದರ್ಕೊಂಡು 1, 2, 3 ಅವ್ರು ಹೇಳಿದ್ ಒತ್ತಿದ್ರೆ ಖಂಡಿತವಾಗಿ ನಮ್ದು ಬ್ಯಾಂಕ್ ಖಾತೆ ಕನ್ನ ಬೀಳುತ್ತೆ. ಯಾವ್ದಾದ್ರು OTP ಕಳಿಸ್ತಾರೆ, OTP ಕೊಡು ಅಂತ ಹೇಳ್ತಾರೆ, ಕನ್ನ ಆಗುತ್ತೆ. ಎಷ್ಟೋ ಸಲ ನಮ್ಮ ಡೆಸ್ಕ್ಟಾಪ್ಗಳು, ನಮ್ಮ ಲ್ಯಾಪ್ಟಾಪ್ಗಳನ್ನ ನಿಷ್ಕ್ರಿಯ ಮಾಡ್ಬಿಡ್ತಾರೆ. ಹೊರಗಡೆಯಿಂದ ಎಲ್ಲೋ ಒಂದು ಇದು ಟ್ರೋಜನ್ ಹಾರ್ಸ್ ಕಳಿಸಿ ಏನೋ ಕಳಿಸಿ ಕೆಲಸ ಮಾಡ್ದಂಗ್ ಮಾಡ್ಬಿಡ್ತಾರೆ. ಅದು ರಿಪೇರಿ ಮಾಡ್ಬೇಕಾದ್ರೆ ಇಷ್ಟು ದುಡ್ಡು ಕೊಡಿ, ಅಷ್ಟು ದುಡ್ಡು ಕೊಡಿ ಅಂತ ರ್ಯಾನ್ಸಮ್ ಕೂಡ ಹೇಳ್ತಾರೆ. ಹೀಗಾಗಿ ನಾವು ಕಂಪ್ಯೂಟರ್ಗಳನ್ನ ವ್ಯಾಪಕವಾಗಿ ಬಳಸ್ತಾ ಇದೀವಿ, ಮೊಬೈಲ್ ಫೋನ್ಗಳನ್ನ ವ್ಯಾಪಕವಾಗಿ ಬಳಸ್ತಾ ಇದೀವಿ. ಇದು ಎಷ್ಟು ವ್ಯಾಪಕತೆ ಹೆಚ್ಚಾಗ್ತಾ ಹೋಗ್ತಾ ಇರೋ ಹಾಗೆ ಈ ರೀತಿ ಅಪರಾಧಗಳು ಹೆಚ್ಚಾಗುತ್ತೆ. ಹಿಂದಿನ ಕಾಲದಲ್ಲಿ ನಾವೆಲ್ಲ ಸರ್ವಿಸಿಗೆ ಸೇರಿದಾಗ ಅಪರಾಧಿ ಎದುರಿಗೆ ಬಂದು ಮಾಡ್ತಿದ್ದ, ಅಥವಾ ಅಪರಾಧಿ ಇಲ್ಲೇ ಇದ್ದ. ಈಗ ಅವನ ಅಪರಾಧಿ ಎಲ್ಲಿರ್ತಾನೋ, ನ್ಯೂಜಿಲೆಂಡ್ ಅಲ್ಲಿ ಇರ್ತಾನೋ, ಆಸ್ಟ್ರೇಲಿಯಲ್ಲಿ ಇರ್ತಾನೋ, ಲಂಡನ್ ಅಲ್ಲಿ ಇರ್ತಾನೋ, ಕೆನಡಾಲ್ ಇರ್ತಾನೋ, ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಅಪರಾಧ ಪತ್ತೆ ಆದರೂ, ಒಂದು ವೇಳೆ ಇಂಥ ಜಾಗದಿಂದಾನೇ ಕೆನಡಾಯಿಂದಾನೇ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾದರೂ ನಾವು ಕಳೆದುಕೊಂಡು ಹೋದ ಹಣ 1 ಪೈಸೆಗೂ ವಾಪಸ್ ಬರೋದಿಲ್ಲ. ಹಾಗಾಗಿ ಏನೇ ಬಂದ್ರು, ಎಷ್ಟೇ ಹೆದರ್ಸಿದ್ರು, ನೀವು ಅರ್ಜೆಂಟ್ ಕೊಟ್ಬಿಡಿ OTP ಅಂತ ಹೇಳ್ತಾರೆ, ಆಗೋದಿಲ್ಲ ಅಂತ ಹೇಳಿ ಏನೂ ಆಗೋದಿಲ್ಲ. ಒಂದು ವೇಳೆ ಅಕಸ್ಮಾತ್ ನಿಮ್ಮ ಫೋನ್ ನಿಷ್ಕ್ರಿಯಗೊಳಿಸಿದ್ರೆ, ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆ ಬಂದ್ ಮಾಡಿದ್ರೆ, ಮಧ್ಯಾಹ್ನ ಹೋಗಿ ಬ್ಯಾಂಕ್ ಖಾತೆಗೆ ಹೋಗಿ ಮ್ಯಾನೇಜರ್ಗೆ ಭೇಟಿ ಮಾಡಿ, ಮನೇಲೆ ಕೂತ್ಕೊಂಡಿರ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಹೆದರಿಕೆಯಿಂದಾನೇ ಇರ್ತೀವಿ. 2ನೇದು, ಲಾಲಚಿಗಳಾಗಿರ್ಬೇಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಳ್ಕೊಂಡವರು ಜಾಸ್ತಿ, ಹಣ ಮಾಡಿದವರು ಇದ್ದಾರೆ. ಆದ್ರೆ ಎಷ್ಟು ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಮಾಡಿದ್ದಾರೆ, ಅಷ್ಟು ಜನಕ್ಕಿಂತ 10 ಟೈಮು 15 ಟೈಮ್ ಕಳ್ಕೊಂಡವ್ರು ಜಾಸ್ತಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಮಾಡ್ಬೇಕಂದ್ರೆ ಲಾಂಗ್ ಟರ್ಮ್, ದೀರ್ಘಾವಧಿ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ನಿಧಾನವಾಗಿ ಹಣ ಬರುತ್ತೆ, ಅವ್ರ ಹಣ ಕಳೆಯೋದಿಲ್ಲ. ನಾನು ಇವತ್ತೇ ಲಕ್ಷಾಧಿಪತಿ ಆಗ್ಬೇಕು, ಕೋಟ್ಯಾಧಿಪತಿ ಆಗ್ಬೇಕು, ನಾಳೆ ದಿವಸ ನಾನು ಮರ್ಸಿಡೀಸ್ ಬೆಂಜ್ ಕಾರ್ ಕೊಂಡ್ಕೋಬೇಕು ಅಂತ ಆಸೆ ಇಟ್ಕೊಂಡ್ರೆ ಹಾಗೆ ಆಗುತ್ತೆ. ಇದು ಮಾನವನ ಮನಸ್ಸಿನಲ್ಲಿ ಇರುವಂತಹ ವೀಕ್ನೆಸ್ ಅನ್ನ ಉಪಯೋಗಿಸ್ಕೊತಾರೆ. ಹಾಗೆ ವೀಕ್ ಆಗಿರ್ಬೇಡಿ, ಮನಸ್ಸು ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಸರ್, ತಾವು ಇಷ್ಟು ಹೊತ್ತು ನಮ್ಮ ಜೊತೆ ಕಳೆದಿದ್ದೀರಿ. ಜೊತೆಗೆ ಸೈಬರ್ ಕ್ರೈಮ್ ಅಪರಾಧದ ಬಗ್ಗೆ, ಹೊಸ ಟ್ರೆಂಡ್ ಬಗ್ಗೆ, ಮತ್ತೆ ಜನ ಯಾವ ತರ ಮೋಸ ಹೋಗಬಾರ್ದು, ನಾವು ಎಷ್ಟು ಬುದ್ಧಿವಂತಿಕೆ ಇದ್ರೂ ಕೂಡ ನಾವು ಎಲ್ಲ ಒಂದು ಕಡೆ ಸಮಯದ ಒಂದು ಸಣ್ಣ ದೋಷದಿಂದ ನಮ್ಮ ಹಣವನ್ನೇ ಉಳಿಸಿಕೊಂಡ ಹಣವನ್ನೇ ಕಳೆದುಕೊಳ್ಳುವ ಅವಕಾಶವಿದೆ. ಇದನ್ನು ಹೇಗೆ ತಪ್ಪಿಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ತಮಗೆ ಧನ್ಯವಾದಗಳು ಸರ್. ಧನ್ಯವಾದ, ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.